ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಚಿಂಚೋಳಿ ಶಾಸಕ ಜಾಧವ್ ಮೊದಲೇ ಬಿಜೆಪಿಯವರಿಗೆ ಫಿಕ್ಸ್ ಆಗಿದ್ದ, ಮೊದಲೇ ದುಡ್ಡು ಇಸ್ಕೊಂಡು ರಾಜೀನಾಮೆಯನ್ನ ಕೊಡಲಾಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಶಾಮನೂರು ಶಿವಶಂಕರಪ್ಪ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಬುರಾವ್ ಚಿಂಚನ್ಸೂರ್ ಕೂಡ ಮಾತನಾಡಿದ್ದು, ಇನ್ ಕೇಸ್ ನಾನು ಮತ್ತು ಜಾಧವ್ ಏನಾದ್ರೂ ಬಿಜೆಪಿಯವರಿಗೆ ಫಿಕ್ಸ್ ಆಗಿದ್ವಿ ಅನ್ನುವಂತಹ ಮಾತು ನಿಜವೇ ಆಗಿದ್ರೆ ನೇಣು ಹಾಕೊಳ್ಳಿಕ್ಕೆ ಸಿದ್ಧ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜಾಧವ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಸ್ಪೀಕರ್ ಅವ್ರ ಕಡೆಗೆ. ಅವ್ನು ಯಾವಾಗಲೂ ಹೋಗ್ತಾನ ಮೇಲೆ ಗೊತ್ತಿರ್ತಿಲ್ಲ, ಹೋಗಿ ಮುಂಚೆ ದುಡ್ಡು ತಗೊಂಡ ಅವ್ರ ಹತ್ರ ಬಿಜೆಪಿ ಹೇಳ್ತಾರ. ಅವ್ರು ಹೊಟ್ಟೆ ಕಿಚ್ಚಿ ದ್ವೇಷ ಬಂದಿಲ್ಲ. ಒಂದು ವೇಳೆ ದುಡ್ಡು ಕೊಟ್ಟಿದ್ದು ಏನಾದ್ರು ಶಾಮನೂರು ಶಿವಶಂಕರಪ್ಪ ಕೊಟ್ಟಿದ್ದು ನಿಜ ಆದ್ರ ನಮ್ಮ ಅಭ್ಯರ್ಥಿ ನೇಣು ಹಾಕೊಂಡ್ರೆ ಸಾಯ್ತ. ಅದನ್ನು ದುಡ್ಡು ಗಿಡ್ಡು ಕೊಟ್ಟಿದ್ದು ಏನ್ರಿ ಸುದ್ದು ಸುಳ್ಳು. ಈಗ ಈ ಬಗ್ಗೆ ಯಾದಗಿರಿ ಪ್ರತಿನಿಧಿ ಸುನಿಲ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಸುನಿಲ್, ಬಾಬುರಾವ್ ಚಿಂಚನ್ಸೂರ್ ಸ್ಟೇಟ್ಮೆಂಟ್ ದುಡ್ಡು ಇಸ್ಕೊಂಡಿಲ್ಲ ಅನ್ನೋದು ಅಷ್ಟೇನೋ ಅಥವಾ ಫಿಕ್ಸೇ ಆಗಿರ್ಲಿಲ್ಲ ಅನ್ನೋದಾ? ಎಸ್ ದಿವ್ಯಜ್ಯೋತಿ, ಏನೋ ಅವರು ಮೊದಲಿನಿಂದಲೂ ಉಮೇಶ್ ಜಾಧವ್ ಪರವಾದ ಹೇಳಿಕೆಯನ್ನ ನೀಡ್ತಿದ್ರು. ಇವತ್ತು ಅವರು ಏನೋ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡ್ತಾ ಹೇಳಿದ್ರು, ಉಮೇಶ್ ಜಾಧವ್ ಅವರು ಇವತ್ತು ಏನೋ ರಾಜೀನಾಮೆ ಕೊಟ್ಟಿದ್ದು ನನಗೆ ಹಬ್ಬದ ಡಬಲ್ ಖುಷಿ ತಂದಂತಾಗಿದೆ. ಮತ್ತು ಏನು ಇವತ್ತು ಅವರು ರಾಜೀನಾಮೆ ಕೊಡಿಸಿದ್ದು ನಾನೇ, ಅದನ್ನ ರಾಜೀನಾಮೆಯ ಕೊಡುವಂತೆ ಮಾಡಿದ್ದು ನಾನೇ, ಅವರಿಂದ ನಾನು ಯಾವಾಗ್ಲೂ ಇರ್ತೀನಿ ಅಂತ ಹೇಳಿದ್ರು. ಮತ್ತೆ ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾರೆ ದುಡ್ಡಿಸ್ಕೊಂಡು ಅವರು ಪಕ್ಷಕ್ಕೆ ಹೋಗಿದ್ದು ಬಿಜೆಪಿ ಪಕ್ಷ ಸೇರ್ತಾರೆ ಅಂತ ಹೇಳಿದ್ರು. ಆಗ ಅವ್ರು ಹೇಳ್ತಾರೆ, ಒಂದು ವೇಳೆ ನಾನು ಮತ್ತು ಜಾಧವ್ ಅವರು ದುಡ್ಡು ಏನಾದ್ರು ವ್ಯವಹಾರ ನಡೆಸಿದ್ರೆ ನಾನು ಮತ್ತು ಜಾಧವ್ ನೇಣಾಕಿ ಸಾಯ್ತೀನಿ ಅಂತ ಮಾತನ್ನ ಹೇಳಿದ್ರು ದಿವ್ಯಜ್ಯೋತಿ. ಅಂದ್ರೆ ಇಲ್ಲಿ ಅವ್ರು ಹೇಳೋದೇನಂದ್ರೆ, ನಾವು ಅಷ್ಟು ಪ್ರಾಂಪ್ಟ್ ಆಗಿದ್ದೀವಿ, ಮೋದಿ ಅವರ ಒಂದು ಸಾಧನೆಗಳನ್ನು ಮೆಚ್ಚಿ ಅವರು ಪಕ್ಷಕ್ಕೆ ಬರ್ತಾ ಇದ್ದಾರೆ ಜಾಧವ್, ಅದರ ಹೊರತಾಗಿ ಯಾವುದೇ ಒಂದು ದುಡ್ಡಿನ ವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರು ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.